ಸೆಕೆಂಡ್ ಹೆಡ್ಡಿಂಗ್ ಇಲ್ಲಿ ಏನು ಕೊಟ್ಟಿದೆ ನೋಡ್ರಿ, ಸಾಲ್ವ್ 2x plus 3y is equal to 11 and 2x minus 4y is equal to minus 24. ಇವೆರಡು ಈಕ್ವೇಶನ್ ಸಾಲ್ವ್ ಮಾಡಂತ ಹೇಳ್ತಾ ಇದ್ದಾನೆ. ಫಸ್ಟ್ ಅದನ್ನು ಮಾಡ್ಬೋಣ. ಓಕೆ, ಏನದು ಈಕ್ವೇಶನ್? ಒಂದು 2x plus 3y is equal to 11, ಇನ್ನೊಂದೇನು 2x minus 4y is equal to minus 24. ಓಕೆ, ಇದನ್ನ ಸಾಲ್ವ್ ಮಾಡೋಣ. ಇದನ್ನ ಈಕ್ವೇಶನ್ 1 ಅಂತ ಕರೆಯೋಣ, ಇದನ್ನ ಈಕ್ವೇಶನ್ 2 ಅಂತ ತಗೊಳ್ಳೋಣ. ಓಕೆ, ಈಗ ನೀವೇನು ಮಾಡ್ರಿ, ಈಕ್ವೇಶನ್ 1 ತಗೊಳ್ರಿ. ಓಕೆ, 1 ತಗೊಂಡು ಐದರ್ ನೀವು ಎಕ್ಸ್ನಾದ್ರೂ ಲೆಫ್ಟ್ ಸೈಡ್ ಇಡ್ರಿ, ಇಲ್ಲ ವೈನಾದ್ರೂ ಲೆಫ್ಟ್ ಸೈಡ್ ಇಡ್ರಿ. ಬರೀ ಎಕ್ಸ್ ಒಂದೇ ಲೆಫ್ಟ್ ಸೈಡ್ ಇರ್ಬೇಕಿಲ್ಲ, ಬರೀ ವೈ ಒಂದೇ ಲೆಫ್ಟ್ ಸೈಡ್ ಇರ್ಬೇಕು. ಓಕೆ, ನಾನು ಇದು ಎಕ್ಸ್ ಒಂದೇ ಲೆಫ್ಟ್ ಸೈಡ್ ಇರ್ತೀನಿ. 2x 11 ಪ್ಲಸ್ 3y ಆ ಕಡೆ ಹೋದ್ರೆ ಮೈನಸ್ 3y ಆಯಿತು. ಎಕ್ಸ್ ಈಕ್ವಲ್ ಟು 11 ಮೈನಸ್ 3y. ಇದು ಇಂಟು 2 ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡ್ ಬೈ 2 ಆಗುತ್ತೆ. ಓಕೆ, ಇದನ್ನ ಏನು ಮಾಡಬೇಕು, ನಾವು ಈಕ್ವೇಶನ್ 1 ತಗೊಂಡಾಗ ತಾನೇ ಇದು ಬಂದಿರೋದು. ಸೊ ನಾವು ಇದನ್ನು ಈಕ್ವೇಶನ್ 2 ಅಲ್ಲಿ ಹಾಕ್ಬೇಕು, 1 ಅಲ್ಲಿ ಹಾಕ್ಬಾರ್ದು, ಈಕ್ವೇಶನ್ 2 ಅಲ್ಲಿ ಹಾಕ್ಬೇಕು. ಸೊ ಪುಟ್ x equal to 11 minus 3y by 2 in equation 2 ಅಲ್ಲಿ ಹಾಕೋಣ. ಓಕೆ, ಈಕ್ವೇಶನ್ 2 ಏನು? 2x minus 4y is equal to minus 24. ಓಕೆ, ಈಗ x ಇದಲ್ಲಿ ಏನಾಗಬೇಕು? 11 minus 3y divided by 2 minus 4y is equal to minus 24. ಈಗ ನೀವು ನೋಡಿದ್ರೆ 2 ಕ್ಯಾನ್ಸಲ್ ಆಯಿತು, ಉಳಿದಿದ್ದೇನು? 11 minus 3y minus 4y is equal to minus 24. ಈಗ 11 ಇವರಿಬ್ಬರು ಸಾಲ್ವ್ ಮಾಡಿದ್ರೇನು? ಎರಡು ಮೈನಸ್ ಇದ್ದ ಮೈನಸ್ ಸೈನ್ ಹಾಕಿ ಆ್ಯಡ್ ಮಾಡಬೇಕು. 4 plus 3 7y is equal to minus 24 minus 7y. ಈ ಪ್ಲಸ್ 11 ಆ ಕಡೆ ಹೋದ್ರೆ ಏನಾಯಿತು? ಮೈನಸ್ 11 ಆಯಿತು. ಮೈನಸ್ 7y is equal to ಎರಡು ಮೈನಸ್ ಇದ್ದ ಮೈನಸ್ ಸೈನ್ ಹಾಕಿ ಆ್ಯಡ್ ಮಾಡಬೇಕು. 24 plus 11 35 ಆಯಿತು. y is equal to minus 35 ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು. ಮೈನಸ್ ಮೈನಸ್ ಕ್ಯಾನ್ಸಲ್, 7 1 ಜಾ 7 5 ಜಾ. ಸೊ y ವ್ಯಾಲ್ಯೂ ಏನಾಯಿತು? 5 ಅಂತ ಬಂತು. ಓಕೆ, ಈ y ವ್ಯಾಲ್ಯೂ 5ನ ಐದರ್ ನೀವು 1 ಅಲ್ಲನ ಹಾಕ್ರಿ, ಇಲ್ಲ 2 ಅಲ್ಲಾದರೂ ಹಾಕ್ರಿ. ಸೊ ಏನು? ಪುಟ್ y is equal to 5 in equation 1. ಸೊ 1 ಏನಿದೆ? 2x plus 3y is equal to 11 ಇದೆ. 2x plus 3 ಇಂಟು y ಇದ್ದಲ್ಲೇನು 5 ಹಾಕ್ತೀನಿ. ಓಕೆ, 2x plus 3 5 15 is equal to 11. 2x equal to 11 plus 15 ಹಾಕೊಡೋದ್ರೆ ಮೈನಸ್ 15 ಆಯಿತು. 2x equal to ಇಲ್ಲೇನು ಗ್ರೇಟರ್ ನಂಬರ್ಸ್ ಏನು ಹಾಕ್ತೀನಿ? 15 ಅಲ್ಲಿ 11 ಹೋದ್ರೆ ಎಷ್ಟು? 4. x equal to minus 4 divided by 2. 2 1 ಜಾ 2 2 ಜಾ. x ವ್ಯಾಲ್ಯೂ ಏನು ಬಂತು? ಮೈನಸ್ 2 ಅಂತ ಬಂತು. ಈಗ ನನಗೆ x ಗೊತ್ತಾಯ್ತು, y ಗೊತ್ತಾಯ್ತು. ಈಗ ಏನು ಮಾಡಂತಂದ್ರೆ ನೋಡ್ರಿ, ಆ್ಯಂಡ್ ಹೆನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ m ವ್ಯಾಲ್ಯೂ ಕಂಡುಹಿಡಬೇಕು. ಫಾರ್ ವಿಚ್ ಈಕ್ವೇಶನ್ ಏನು ಕೊಟ್ಟಿದ್ದಾನೆ ಅವನು? y is equal to mx plus 3. ಈ ಈಕ್ವೇಶನ್ ಅಲ್ಲಿ m ಕಂಡುಹಿಡಬೇಕು. ಈಗ y ವ್ಯಾಲ್ಯೂ ಗೊತ್ತಿದೆ ತಾನೆ, ಎಷ್ಟು? 5. m ಇಂಟು x ವ್ಯಾಲ್ಯೂ ಏನು? ಮೈನಸ್ 2 ಇದೆ ಪ್ಲಸ್ 3. 5 is equal to ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು m 2m ಪ್ಲಸ್ 3. ಓಕೆ, ಈಗ ನೀವು ನೋಡಿದ್ರೆ ಇದನ್ನು ಉಲ್ಟಾ ಬರೆದ್ರೆ ಮೈನಸ್ 2m ಪ್ಲಸ್ 3 is equal to 5 ಆಯಿತು. ಮೈನಸ್ 2m is equal to 5 ಪ್ಲಸ್ 3 ಹಾಕೊಡೋದ್ರೆ ಮೈನಸ್ 3 ಆಯಿತು. ಮೈನಸ್ 2m is equal to 5 ಅಲ್ಲಿ 3 ಹೋದರೆ 2. m is equal to 2 by ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು. ಸೊ ನೀವು ನೋಡಿದ್ರೆ ಪ್ಲಸ್ ಡಿವೈಡ್ ಬೈ ಮೈನಸ್ ಮೈನಸ್ 2 2 ಕ್ಯಾನ್ಸಲ್ ಆಯಿತು. m ವ್ಯಾಲ್ಯೂ ಏನು? ಮೈನಸ್ 1. ಸೊ x y ವ್ಯಾಲ್ಯೂ ಗೊತ್ತಾಯಿತು, m ವ್ಯಾಲ್ಯೂ ಕೂಡ ಗೊತ್ತಾಯಿತು.